ಇವತ್ತು ಮುಂಜಾನೆ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಟ್ಟಂತಹ ದೃಶ್ಯ ಸಾಕ್ಷ್ಯ ಏನಪ್ಪಾ ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಜಾ ಕೈದಿ ಕರೀಂ ಲಾಲ್ ತೆಲಗಿಗೆ ಸಿಗ್ತಾ ಇದೆ ರಾಯಲ್ ಟ್ರೀಟ್ಮೆಂಟ್ ಅನ್ನುವುದರ ಬಗ್ಗೆ ಇದೀಗ ಬರ್ತಾ ಇದೆ ಅದರ ಮುಂದುವರಿದ ಭಾಗದ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಕರೀಂ ಲಾಲ್ ತೆಲಗಿ ವಾಸ ಇದ್ದಂತಹ ಆ ಸೆಲ್ಲನ್ನು ನಿಮಗೆ ತೋರಿಸಿದ್ವಿ. ಇದೀಗ ಶಶಿಕಲಾ ಸರದಿ ಅಂತ ಅನಿಸ್ತಾ ಇದೆ. ನಿಮ್ಗೆ ನೆನಪಾಗ್ತಿರ್ಬೋದು, ನಿನ್ನೆ DIG ರೂಪಾ ಅವರು ಸತ್ಯನಾರಾಯಣ ರಾವ್ ಅವರಿಗೆ ಕೊಟ್ಟಂತಹ ವರದಿಯಲ್ಲಿ ಏನಿತ್ತು ಅಂತ ಅದರಲ್ಲಿ ಇದೇ ಮೆನ್ಷನ್ ಆಗಿತ್ತು. ಶಶಿಕಲಾ ಅವರಿಗೆ ಒಂದು ರೀತಿ ವಿಶೇಷ ಅಡುಗೆ ಮನೆಯ ಸೌಲಭ್ಯವನ್ನು ಒಳಗೊಂಡು 2 ಕೋಟಿ ರೂಪಾಯಿ ಲಂಚವನ್ನು ತೆಗೆದುಕೊಂಡ್ರು ಆರೋಪವನ್ನು ಕೂಡ ರೂಪಾ ಅವರು ಮಾಡಿದ್ರು. ಅವರಿಗೆ ಸಿಗ್ತಾ ಇದೆ ಹೈಫೈ ಸೌಲಭ್ಯಗಳು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಸ್ಫೋಟಕ ಸುದ್ದಿ. ಅಣ್ಣಾ DMK ಪಾಲಿನ ಚಿನ್ನಮ್ಮಗೆ ಪರಪ್ಪನ ಅಗ್ರಹಾರದಲ್ಲಿ ಒಂದು ರೀತಿ ಸಕಲ ಸೌಲಭ್ಯ, ಅದನ್ನ ಜೈಲು ಅಂತ ಹೇಳೋಕೆ ಬರಲ್ಲ, ಒಂದು ರೀತಿ ಬೇರೆ ವರ್ಷನ ಪೋಯಸ್ ಗಾರ್ಡನ್ ಅನ್ಬೇಕೇನೋ ಅನಿಸ್ತಾ ಇದೆ. ಈ ಎಲ್ಲ ಬ್ರೇಕಿಂಗ್ ನ್ಯೂಸ್ನ ನೋಡ್ತಾ ಇದ್ದೆ. ಪರಪ್ಪನ ಅಗ್ರಹಾರದ 2nd ಫ್ಲೋರ್ನಲ್ಲಿ DIG ಅವರ ಚೇಂಬರ್ ಇದೆ. ಅದರ ಪಕ್ಕದಲ್ಲೇ ಚಿನ್ನಮ್ಮನ ವಿಸಿಟಿಂಗ್ ರೂಮ್ ಕೂಡ ಇದೆ. ಆ ವಿಸಿಟಿಂಗ್ ರೂಮಲ್ಲಿ ಐಷಾರಾಮಿ ಚೇರು, ಟೇಬಲ್ಲು, 4 ಚೇರ್ಗಳು, ದಿನಕರನ್ ಸೇರಿದಂತೆ ಯಾರೇ ತಮಿಳುನಾಡಿಂದ VVIPಗಳು ಬಂದರೂ ಕೂಡ ವಿಸಿಟಿಂಗ್ ರೂಮ್ನಲ್ಲಿ ಶಶಿಕಲಾ ಅವ್ರನ್ನ ಭೇಟಿ ಮಾಡ್ತಾರೆ. ಆದರೆ ನೆನಪಿರಲಿ, ಆ ಕೊಠಡಿಗೆ ಶಶಿಕಲಾ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಮತ್ತಲ್ಲಿ ಆಗುವಂತಹ ಯಾವುದೇ ಆಕ್ಟಿವಿಟೀಸ್ ಅಂದರೆ ಕಾರ್ಯ ಚಟುವಟಿಕೆಗಳು ನಡೆಯುತ್ತೆ, ಅದಕ್ಕೆ ಅಬ್ಸರ್ವ್ ಮಾಡೋ ಹಾಗೆ ಯಾವುದೇ CCTVಯನ್ನು ಅಲ್ಲಿ ಹಾಕಲಾಗಿಲ್ಲ. ಇಲ್ಲಿ ಬಹುಶಃ ಅವರಾಡಿದ್ದೇ ಆಟ, ಯಾರು ಕೇಳೋಂಗಿಲ್ಲ, ಯಾರು ಹೇಳೋಂಗಿಲ್ಲ. ಶಶಿಕಲಾ ಅವರ ಪಾಲಿಗೆ ಒಂದು ರೀತಿ ನಾನಾಗಲೇ ಹೇಳಿದಾಗೆ ಇದು ಮಗದೊಂದು ಪೋಯಸ್ ಗಾರ್ಡನ್ನ ಆಯಾಮ ಅಂತ ಅನಿಸ್ತಾ ಇದೆ. ಇದಿಷ್ಟು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾ ಅವರಿಗೆ ಕೊಟ್ಟಿರುವಂತಹ ಒಂದು ರೀತಿ ಐಷಾರಾಮಿ ವ್ಯವಸ್ಥೆ. ಆದರೆ ನಿನ್ನೆ ಮಾತಾಡ್ತಿದ್ದು DIG ಆಗಿರುವಂತಹ DGP ಆಗಿರುವಂಥ ಸತ್ಯನಾರಾಯಣ ಅವರು ಆ ಥರ ಯಾರನ್ನೂ ವಿಸಿಟಿಗೆ ಬಿಡಲ್ಲ, ಆ ಥರದ ಯಾವುದೇ ಬೆಳವಣಿಗೆಯಲ್ಲಿ ನಡೆಯಲ್ಲ. ಯಾವ VIP ನಮ್ಮ ಹತ್ರಕ್ಕೆ ಬರುತ್ತೆ ಅದನ್ನು ಪುರಸ್ಕರಿಸುವುದಿಲ್ಲ. ಇದೆಲ್ಲವನ್ನೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ DGP ಅವರು ಮಾತಾಡ್ತಾ ಇದ್ರು. ಆದರೆ ಈ ಬೆಳವಣಿಗೆ ಜೊತೆಗೆ ಏನು ತೋರಿಸ್ತಾ ಇದ್ದೀವಿ ವಿಜುವಲ್ಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ, ಫಸ್ಟ್ ಆನ್ ಪಬ್ಲಿಕ್ ಟಿವಿ ಮತ್ತು ಓನ್ಲಿ ಆನ್ ಪಬ್ಲಿಕ್ ಟಿವಿ ಇದು ನೋಡೋಕೆ ಸಿಗ್ತಿರೋದು. ಇದು ಪರಪ್ಪನ ಅಗ್ರಹಾರದಲ್ಲಿ ಕರೀಂ ಲಾಲ್ ತೆಲಗಿ ಅನ್ನುವ ಆ ಮಹಾವಂಚಕನಿಗೆ ಸಜಾ ಕೈದಿಗೆ ಕೊಟ್ಟಿರುವಂತಹ ವ್ಯವಸ್ಥೆ. ಇದು ಕಾಮನ್, ಈ ಥರದ ಬೆಳವಣಿಗೆ ನಡೆಯುತ್ತೆ ಅನ್ನೋದು ಬೆಳಗಾವಿಯ ಜೈಲಾಧಿಕಾರಿಗಳು ಹೇಳ್ತಿದ್ರು. ಆದರೆ ಅದನ್ನು ಸಾರಾ ಸಗಟಾಗಿ ಸ್ಟುಡಿಯೋಲ್ ಕೂತಿರುವಂತಹ ಸುಮಾರು 18 ವರ್ಷ ಸಜಾ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಹೊರಗೆ ಬಂದಿರುವಂಥ ಶಿವಕುಮಾರ್ ಡಿನೈನ್ ಮಾಡ್ತಿದ್ದಾರೆ. ಕೆಲವೊಂದು ಈಗ ಫ್ಯಾನ್ ಇದೆ,
ಅಥವಾ ಬೇರೆ ಬೇರೆ ವ್ಯವಸ್ಥೆ ಇದೆ ಕುಡಿಯೋದಕ್ಕೆ ನಿಜ, ಆದರೆ ಅದು ಕೂಡ ಎಷ್ಟು ಹೋರಾಟದಲ್ಲಿ ತೆಗೆದುಕೊಂಡು ಬಂದ್ವಿ. ತಿನ್ನೋ ಅನ್ನ, ಕುಡಿಯೋ ನೀರು, ಸಿಗುವಂಥ ಸ್ನಾನಕ್ಕೆ ವ್ಯವಸ್ಥೆ, ಹೋಗುವಂತಹ ಶೌಚಾಲಯ ಯಾವ ಮಟ್ಟದಲ್ಲಿತ್ತು, ಎಷ್ಟು ಕೆಟ್ಟ ಮಟ್ಟದಲ್ಲಿ ಬಡವರನ್ನ ಅಲ್ಲಿ ಟ್ರೀಟ್ ಮಾಡಲಾಗ್ತಿತ್ತು. ಇದನ್ನು ಸ್ಟುಡಿಯೋಲ್ಲಿ ಕೂತು ಅದನ್ನು ಅನುಭವಿಸಿರುವಂಥ ಶಿವಕುಮಾರ್ ಆರೋಗ್ಯ ವ್ಯವಸ್ಥೆಯಲ್ಲಿ ಅಲ್ಲಿ ಬಂದಿರುವಂಥ VVIPಗಳಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ನಮಗೆಲ್ಲ ಕಜ್ಜಿ ಆಗಿತ್ತು, ಎಷ್ಟು ಒದ್ದಾಡ್ತಿದ್ವಿ, ಸ್ನಾನಕ್ಕೆ ನೀರಿಲ್ಲ, ಆ ಥರದ ವಾಸನೆ ಬರೋ ಸ್ಥಿತಿ, ಗೋಡೆ ಮಲ್ಕೋತಿದ್ವಿ, ಸ್ಟ್ರೈಟ್ ಮಲ್ಕೊಂಡ್ರೆ ಮಲ್ಕೊಳ್ಳೋಕೆ ಜಾಗ ಸಿಗಲ್ಲ, ಆದರೆ ಗೋಡೆ ಮಲಗ್ತಿದ್ವಿ ಅನ್ನೋದು ಶಿವಕುಮಾರ್ ಅವರ ಮಾತುಗಳು. ಮೀನ್ವೈಲ್ ಈ ಕ್ಷಣದ ಬೆಳವಣಿಗೆಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಕೊಲೀಗ್ ಮುರಳಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳೀಧರ್, ಹಲವಾರು ಸೆಲ್ಗಳಲ್ಲಿ ಈ ಥರದ ವ್ಯವಸ್ಥೆಯನ್ನು ಕೊಡಲಾಗಿದೆ, ಇದೇನು ಹೊಸದೇನಲ್ಲ, ಬೇರೆ ಬೇರೆ ಕೈದಿಗಳಿಗೂ ಈ ವ್ಯವಸ್ಥೆ ಇದೆಯಪ್ಪ ಅನ್ನೋದು ಬೆಳಗಾವಿಯ ಜೈಲಾಧಿಕಾರಿಗಳ ಮಾತು. ಹೌದಾ? ಇದು ನನ್ನ ಮೊದಲ ಪ್ರಶ್ನೆ. ಇದು VIP ಏನು ಕೈದಿಗಳೇನಿರ್ತಾರೆ ಆ ಕೈದಿಗಳಿಗೆ ಮಾತ್ರ ಈ ವ್ಯವಸ್ಥೆ ಇರೋದು ಅನ್ಸುತ್ತೆ. ಯಾಕಂದ್ರೆ ಹಲವು ಕೈದಿಗಳಿಗೆ ಅಂತೇಳಿ ಅವ್ರು ಉಲ್ಲೇಖ ಮಾಡಿದ್ದಾರೆ. ಸಾಕಷ್ಟು ಕೈದಿಗಳು ನಮ್ಮ ಜೊತೆ ಅಂದ್ರೆ ಜೈಲಿಂದ ಬಂದಂತವ್ರು 20 ವರ್ಷದ ಏನು ಸಜಾವಾಸವನ್ನು ಅನುಭವಿಸಿ ಹೊರಗಡೆ ಬಂದಂತವ್ರು, ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಬಂದಂತವ್ರು ಏನಿದ್ದಾರೆ ಅವರೆಲ್ಲರೂ ಸಹ ಪಬ್ಲಿಕ್ ಟಿವಿಗೆ ಮಾತಾಡಿರುವಂತದ್ದು. ಶಿವಕುಮಾರ್ ಅವರು ಸಹ ನಿಮ್ ಮುಂದೆನೆ ಸ್ಟುಡಿಯೋದಲ್ಲಿ ಕೂತ್ ಮಾತಾಡ್ತಾ ಇದ್ರು. ಕೇವಲ VIP ಗಳಿಗೆ ಮಾತ್ರ ಈ ರೀತಿ ಸೌಲಭ್ಯನ ಕೊಡ್ತಾರೆ, ಅದನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಸೌಲಭ್ಯನ ಕೊಡಲ್ಲ ಅಂತ ಹೇಳಿ. ಏನು ಕರೀಂಲಾಲ್ ತೆಲಗಿಗೆ ಒಂದು ಸಪರೇಟ್ ಕೊಠಡಿಯನ್ನ ಕೊಟ್ಟಿದ್ದಾರೆ. ಆತನಿಗೆ ಕೊಠಡಿ ಕೊಡುವಂತ ವ್ಯವಸ್ಥೆಯನ್ನು ಸಹ ಏನು ಕೋರ್ಟಿನ ಆದೇಶವನ್ನು ಮಾಡಿಲ್ಲ. ಇಡೀ ಕೊಠಡಿಯಲ್ಲಿ ಆತನ ಒಬ್ಬನೇ ನಿಂತ ಮಲಗಿರ್ತಾನೆ. ಅದಾದ ನಂತರ ಆತನ ಜೊತೆಯಲ್ಲಿ ಇಬ್ರು ಕೈಕಾಲು ಒತ್ತಲಿಕ್ಕೆ ಒಂದಷ್ಟು ಜನನ ಇಡ್ಸ್ಕೊಂಡಿರುವಂತದ್ದು. ಏನು ಜೈಲಧಿಕಾರಿಗಳು ಹೇಳ್ತಾ ಇರೋಂಥದ್ದು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋ ಅಥವಾ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಎಲ್ಲಾ ಕೈದಿಗಳಿಗೂ ಕೊಡ್ತೀವಿ ಸರ್ವೇ ಸಾಮಾನ್ಯ ಅಂತ ಹೇಳಿ. ಒಂದು ದೊಡ್ಡ ಬ್ಯಾರಕ್ ಇರುತ್ತೆ ಹರೀಶ್, ಆ ಬ್ಯಾರಕ್ ನಲ್ಲಿ ಕನಿಷ್ಠ 30 ರಿಂದ 35 ಜನ ಒಂದು ಬ್ಯಾರಕ್ ನಲ್ಲಿ ಮಲಗ್ತಾರೆ. ಆ ಬ್ಯಾರಕ್ ನಲ್ಲಿ ಏನು ಒಂದು 4 ರಿಂದ 5 ಫ್ಯಾನ್ ಇರುತ್ತೆ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಒಂದು ಬಕೆಟ್ ನಲ್ಲಿ ತಂದು ಕುಡಿಯೋದಕ್ಕೆ ನೀರನ್ನ ಇಟ್ಕೊಂಡಿರೋಂಥದ್ದು. ಈ ವ್ಯವಸ್ಥೆ ಎಲ್ಲ ಸಹ ನಾವು ಸಹ ನೋಡಿದೀವಿ. ಜೊತೆಗೆ ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದಂತ ಕೈದಿಗಳು ಸಹ ಹೇಳಿರುವಂತದ್ದು. ಜೈಲಧಿಕಾರಿಗಳು ನಾನು ಈಗಾಗಲೇ ಹೇಳಿದಂತೆ ತಮ್ಮ ತಪ್ಪನ್ನ ಯಾವ ರೀತಿ ಮುಚ್ಚಿಕೊಳ್ಳಬೇಕು, ಪ್ರಯತ್ನವನ್ನ ಲೂಪೋಲ್ಗಳನ್ನ ಯಾವ ರೀತಿ ಮುಚ್ಚಿಕೊಳ್ಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು ಹರೀಶ್. ಸೊ ಹಾಗಿದ್ರೆ ಬೆಳಗಾವಿಯ ಜೈಲಾಧಿಕಾರಿ ಹೇಳ್ತಿರೋದು RO+UV, ಕುಡಿಯೋದಕ್ಕೆ ಶುದ್ಧ ನೀರು, ತಿನ್ನುವುದಕ್ಕೆ ಗುಣಮಟ್ಟದ ಆಹಾರ ಮತ್ತು ಇರುವುದಕ್ಕೆ ವ್ಯವಸ್ಥೆಗಳು ಎಲ್ಲವೂ ಕೂಡ ಎಲ್ಲ ಬ್ಯಾರಕ್ನು ಮತ್ತು ಎಲ್ಲ ಸೆಲ್ಗಳಲ್ಲೂ ಇರುತ್ತೆ ಅನ್ನೋದು ಸುಳ್ಳ? ಹಾಗಿದ್ರೆ ಮುರಳೀಧರ್, ಏನಂದ್ರೆ ನೀವು ಹೇಳಿದ್ರಿ ಕುಡಿಯೋದಕ್ಕೆ ಶುದ್ಧ ನೀರು, ಹೌದು ಅದಕ್ಕೆ ವ್ಯವಸ್ಥೆ ಇದೆ. ಯಾವ್ದೋ ಒಂದು ಇದನ್ನ ಹಾಕಿರ್ತಾರೆ, ಮಿನರಲ್ ವಾಟರ್ ನ ಯಾವ ರೀತಿ ಶುದ್ಧೀಕರಿಸಿ ಕುಡಿಬೇಕು ಅನ್ನೋದಕ್ಕೆ ಒಂದು ಗೋಡೆಯಲ್ಲಿ ಒಂದು ಏನೋ ನೇತಾಕಿರ್ತಾರೆ. ಅಲ್ಲಿಗೆ ಹೋಗಿ ನೀರನ್ನ ಕುಡಿಯುವಂತ ವ್ಯವಸ್ಥೆ ಇದೆ. ಎಲ್ಲಾ ಕೈದಿಗಳಿಗೂ ಸಹ ಮಿನರಲ್ ವಾಟರ್ ಸಿಕ್ಕುತ್ತೆ. ಅದು ಒಂದು ಕಡೆಯಲ್ಲಿ ಒಂದು ಕುಡಿಯೋ ನೀರಿಗೆ ಅಂತ ಹೇಳಿ ಒಂದು ಜಾಗವನ್ನ ಫಿಕ್ಸ್ ಮಾಡಿರ್ತಾರೆ. ಆ ಜಾಗಕ್ಕೆ ಹೋಗಿ ಅವ್ರು ಕುಡ್ಕೊಂಡು ಬರ್ಬೇಕು. ಈ ರೀತಿ ಒಂದು ಕ್ಯಾನ್ ನಲ್ಲಿ ತಕೊಂಡ್ ಬಂದು ಮನೆ ಅಂದ್ರೆ ಏನು ಸೆಲ್ಲಿರುವಂತದ್ದು ತೆಲಗಿಯ ಒಂದು ಸೆಲ್ ಏನಿದೆ ಆ ಸೆಲ್ಲು ಒಳಗಡೆನೆ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಎಲ್ಲಾ ಕೈದಿಗಳಿಗೂ ಶುದ್ಧ ನೀರು ಸಿಗುತ್ತೆ, ಆದ್ರೆ ಇವ್ರಿಗೆ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅವ್ರು ಕೂತಿರೋ ಜಾಗದಲ್ಲೇ ಕುಡಿಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತದ್ದು ಇದು ಪ್ರಮುಖವಾಗಿ. ಜೊತೆಗೆ 51 ಇಂಚಿನ ಟಿವಿ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ. ಟಿವಿಯನ್ನ ಕೇವಲ ಒಬ್ಬ ಕೈದಿಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಟಿವಿ ನೋಡ್ಲಿಕ್ಕೆ ಜೈಲಲ್ಲಿ ಬೇರೆ ಇತರ ಕೈದಿಗಳಿಗೂ ಸಹ ವ್ಯವಸ್ಥೆ ಇದೆ ಮತ್ತು ಅವಕಾಶ ಇದೆ. ಅದು ಒಂದು ದೊಡ್ಡ ಬ್ಯಾರಕ್ ನಲ್ಲಿ ಟಿವಿ ನೋಡ್ಲಿಕ್ಕೆ ಒಂದು ಹಾಲನ್ನ ಸೃಷ್ಟಿ ಮಾಡಿರ್ತಾರೆ. ಆ ಹಾಲ್ ಏನಿದೆ ಹಾಲ್ ಒಳಗಡೆ ಕೈದಿಗಳೆಲ್ಲ ಸಹ ಹೋಗ್ಬೇಕು. ಒಂದು ಇಂತಿಷ್ಟ ಟೈಮು ಮನೋರಂಜನಾ ಟೈಮ್ ಅಂತೇನೆ, ಎಂಟರ್ಟೈನ್ಮೆಂಟ್ ಟೈಮ್ ಅಂತೇನು ಫಿಕ್ಸ್ ಮಾಡಿರ್ತಾರೆ. ಆ ಟೈಮ್ ನಲ್ಲಿ ನ್ಯೂಸ್ ಇರ್ಬೋದು, ಬೇರೆ ಯಾವ್ದಾದ್ರು ಮೂವಿ ಬರುವಂತ ಮೂವಿಗಳನ್ನ ಹಾಕುವಂಥದ್ದು ಇಂಥ ವ್ಯವಸ್ಥೆನ ಮಾಡ್ಕೊಟ್ಟಿರ್ತಾರೆ. ಕೇವಲ ಒಬ್ಬ ಕೈದಿಗೆ ಈ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು ನಾನು ಇದುವರೆಗೂ ಸಹ ಕೇಳಿಲ್ಲ. ಜೈಲಧಿಕಾರಿಗಳು ಇದನ್ನ ಸ್ಪಷ್ಟಪಡಿಸ್ತಾ ಇರೋಂಥದ್ದು ಹರೀಶ್. ರೈಟ್ ಮುರಳೀಧರ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿಗಾಗಿ. ಇದಿಷ್ಟು ಕೂಡ ಈಗ ಬಂದಿರುವಂತಹ ಬೆಳವಣಿಗೆಯ ಸುದ್ದಿಗಳು. ನನ್ನ ಜೊತೆ ಸ್ಟುಡಿಯೋ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಈಗ ಅವರು ಜೈಲಧಿಕಾರಿಗಳು ಆಗಲೇ ಹೇಳ್ತಿದ್ರು, ಅಂದರೆ ಅವರಿಗೆ ಕಾಲು ನೋವು, ಹೀಗಾಗಿ ಆ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದಾರೋ. ಈಗ ಬೇರೆ ಬೇರೆ ಸೆಲ್ಲಲ್ಲೂ ಕೂಡ ಅವ್ರ ಕಾಲು ನೋವು ಇರುತ್ತೆ, ಅವ್ರಿಗೇನೋ ಬೆನ್ನು ನೋವು ಇರುತ್ತೆ. ನೀವು ಚೇರ್ ಕೇಳಿದ್ರೆ ಚೇರು, ಟೇಬಲ್ ಕೇಳಿದ್ರೆ ಟೇಬಲ್ಲು, ಅಥವಾ ಈ ಥರದ್ದು ಏನಾದರೂ ನಡೆಯೋದಕ್ಕೆ ಚಪ್ಪಲಿ, ಈ ಥರದ್ದೆಲ್ಲ ವ್ಯವಸ್ಥೆ ಇದೆಯಾ? ಹಾಸ್ಪಿಟ್ಲಲ್ಲಿ ಜನರಲ್ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಅದು ಸಾಮಾನ್ಯ ಜನಗಳಿಗೆ ಅಂತ. ಅಲ್ಲಿ 90 ವರ್ಷದವರು 95 ವರ್ಷದವರೆಲ್ಲ ಇದ್ರು, ಸಜಾಬಂದಿಗಳು ರಿಲೀಸ್ ಆಗಿರ್ಲಿಲ್ಲ. ಅವ್ರಿಗೆ ಮಲ್ಕೊಳಕ್ ಬಿಟ್ಟಿಲ್ಲದೆ ನೆಲದ ಮೇಲೆ ಮಲಗ್ತಾ ಇದ್ರು.
ಅವರಿಗೆ ಒಂದು ಊಟದ ವ್ಯವಸ್ಥೆ ಇರಲಿಲ್ಲ, ಹಾಲಿನ ವ್ಯವಸ್ಥೆ, ಹಣ್ಣಿನ ವ್ಯವಸ್ಥೆ ಏನಿರಲಿಲ್ಲ. ಅದು ಇಂಟರ್ ರೂಮ್ ಅಲ್ಲಿ ಎಲ್ಲ ಇಸ್ಕೊಂಡ್ ಬರತ್ತೆ, ನಾವೇ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಎಷ್ಟು ವರ್ಷದ ಸ್ಟೋರಿ? ಒಂದು 10 ವರ್ಷದ ಹಿಂದಿನ ಸ್ಟೋರಿ, 5 ವರ್ಷದ ಹಿಂದಿನ ಸ್ಟೋರಿ ಇರ್ಬೋದು. ಅವರಿಗೆ ಟ್ರೀಟ್ಮೆಂಟ್ ಇರಲಿಲ್ಲ, ಏನಿರಲಿಲ್ಲ. ಅಂದ್ರೆ ಅವ್ರು ಸತ್ತೋಗ್ಬಿಡ್ತಾರೆ, ಬಿಡುಗಡೆ ಮಾಡಿ, ಅವ್ರನ್ನಾರು ಬಿಡುಗಡೆ ಮಾಡಿ ಅಂತ ನಾವು ಕೇಳಕ್ ಹೋಗಿದ್ದು. ಅವ್ರನ್ನ ತಗೊಂಬಂದ್ ನಾವೆಲ್ಲ ನಿಲ್ಸಿದ್ವಿ. ಅವ್ರಿಗೆ ಯಾರಿಗೂ ನಡೆಯಕ್ ಆಗ್ತಾ ಇಲ್ಲ, ನಾವ್ ಎತ್ಕೊಂಡ್ ಬರ್ಬೇಕಾಗಿತ್ತು. ಕೆಲವ್ರು ಏನ್ ಹೇಳೋರು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಅವರೇ, ಅವ್ರನ್ನ ಎತ್ಕೊಂಡು ಹೋಗ್ಬಾರ, ನೀವು ಅಲ್ಲಿ ಎತ್ಕೊಂಡು ಹೋಗಿ ಸತ್ಕಿ ತಗೋಬಿಟ್ಟಾರ, ಆಮೇಲೆ ಸುಮ್ಮನೆ ಅವ್ರನ್ನ ಇಲ್ಲೇ ಕರ್ಕೊಂಬಂದು ಟಿವಿ ಅವ್ರನ್ನ ಇಲ್ಲೇ ಫೋಟೋ ತೆಗಿರೋ ಅಂತ ಹೇಳೋರು. ಆ ಥರ ಎಲ್ಲ ಟ್ರೀಟ್ಮೆಂಟ್ ಇತ್ತು. ಕರೀಂಲಾಲ್ ತೇಲಗಿಗೆ ಯಾವ ಅಧಿಕಾರಿನೂ ಸಪೋರ್ಟ್ ಮಾಡಿಲ್ಲ, ಎಲ್ಲ ಕರೆಕ್ಟ್ ಆಗಿದ್ದಾರೆ. ಸರಿ, ಜಯಸಿಂಹ ಅವ್ರು ಜೈಲಿಗೆ ಯಾಕೆ ಬಂದಿದ್ರು, ನೆಂಜಪ್ಪ ಅವ್ರು ಜೈಲಿಗೆ ಯಾಕೆ ಬಂದಿದ್ರು, ಶ್ರೀಧರ್ ಮೂರ್ತಿ ಜೈಲಿಗೆ ಯಾಕೆ ಬಂದಿದ್ರು, ಎಲ್ಲ ಕರೀಂಲಾಲ್ ಜೊತೆ ಶಾಮೀಲಾಗಿ ಜೈಲನ್ನೇ ಅಡ್ಡ ಮಾಡಿಕೊಂಡು ಕರೀಂಲಾಲ್ ಹೊರಗಡೆ ಚಾಪಕ್ಕಾಗದ ಮಾಡ್ದ. ಸರಿ, ಸಿಗಾಕೊಂಡು ಜೈಲಿಗೆ ಬಂದ. ಅವ್ನು ಹೊರಗಡೆ ಇದ್ದಾಗ ಎಷ್ಟು ಮಾಡಿದ್ನೋ ಅದಕ್ಕೆ ಡಬ್ಬಲ್ ಅವ್ನು ಜೈಲಿಗೆ ಬಂದ್ಮೇಲೆ ಮಾಡಿದ್ದ. ಜೈಲು ಸೂಪರಿಂಟೆಂಡೆಂಟ್ ಆಫೀಸು, ಚೀಫ್ ಸೂಪರಿಂಟೆಂಡೆಂಟ್ ಆಫೀಸೇ ಅಡ್ಡ ಆಗಿತ್ತು. ಏನ್ ಹಿಂಗೆ ಹೇಳ್ತಿದ್ರಿ? ನಾನ್ ಸತ್ಯ ಹೇಳ್ತಾ ಇದೀನಿ. ಜಯಸಿಂಹ ಜೈಲಿಗೆ ಯಾಕೆ ಬಂದಿದ್ರು, ನೀವು ಕೊಡ್ತಿದ್ದೆ ದೊಡ್ಡ DIG ಜಯಸಿಂಹ ಜೈಲಿಗೆ ಯಾಕೆ ಬಂದಿರೋ, ನೆಂಜಪ್ಪ ಯಾಕೆ ಬಂದಿರೋ, ಶ್ರೀಧರ್ ಮೂರ್ತಿ ಯಾಕೆ ಬಂದಿರೋ, ಡಾಕ್ಟರ್ ಯಾಕೆ ಬಂದಿರೋ, ಜಡ್ಜ್ಗಳು ಯಾಕೆ ಬಂದಿದ್ರು, ಎಲ್ಲ ಆಪರೇಷನ್ಗಳು ಅಲ್ಲಿಂದ ಆಪರೇಷನ್. ಜಯಸಿಂಹ ಮೇಲೆ ಇದ್ದಿದ್ದು ಕಂಪ್ಲೇಂಟೇ ಅದು. ನೀವು ಸಪೋರ್ಟ್ ಮಾಡಿದೀರಾ ಅಂತಲ್ಲ, ನೀವು ಅವನ ಜೊತೆ ಇನ್ವಾಲ್ವ್ ಆಗಿದ್ದೀರಾ. ನೀವು ಸೂಪರಿಂಟೆಂಡೆಂಟ್ ಕಚೇರಿನ ನಕಲಿ ಚಾಪಕ್ಕಾಗದ ಹಣಕ್ಕೆ, ಇದು ವ್ಯವಹಾರಕ್ಕೆ ಉಪಯೋಗಿಸಿಕೊಂಡಿದ್ದೀರಾ. TP ಶೇಷ ಅವರು ಬೆಳಗಾವಿಯ ಜೈಲಾಧಿಕಾರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ವೆಲ್ಕಮ್ ಬ್ಯಾಕ್ ಸರ್. ಐ ಥಿಂಕ್ ಈಗ ಶಿವಕುಮಾರ್ ಒಂದು ಆಯಾಮ ತೆಗಿತಿದ್ದಾರೆ. ಅಂದ್ರೆ ಈ ತರದ್ ಯಾರು ಅಪರಾಧಿಗಳಾಗಿ ಬಂದಿರ್ತಾರೆ, ಅಲ್ಲೇ ಒಂದು ದೊಡ್ಡ ಅಡ್ಡ ಮಾಡ್ಕೊಂಡು ಅಲ್ಲಿಂದ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾರೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ನಿಮಗೆ ಪ್ಲೀಸ್ ಹರೀಶ್ ಅವರು ನಿಮ್ಗೆ ಮೊದಲನೇ ವಿಚಾರ ಹೇಳ್ಬಿಡ್ತೀನಿ ಪ್ಲೀಸ್. ಅವರು ಈಗ ನಿವೃತ್ತಿಯಾಗಿರುವಂತ ಜಯಸಿಂಹ ಅವರಾಗಿರ್ಬೋದು, ನಂಜಪ್ಪನವರಾಗಿರ್ಬೋದು, ಆ ಏನು ಕರೀಂಲಾಲ ತೆಲುಗಿಗೆ ಏನು ಸವಲತ್ತುಗಳನ್ನ ಕೊಟ್ಟಿದ್ರು, ಚಾಪಕಾಗದ ಹಗರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿದ್ರಲ್ಲ, ಆರೋಪ ಸಾಬೀತಾಗಿಲ್ಲ. ಕರೆಕ್ಟ್, ಸಾಬೀತಾಗಿಲ್ಲ. ಸಾಬೀತಾಗಿದ್ರು ಸಾಕ್ಷ್ಯಾಧಾರಿಗಳಿಲ್ಲ. 5 ವರ್ಷ ಜೈಲು ಹೊಡ್ಕೊಂಡೋಗಿದ್ ನಿಜ. ಜೈಲು ಶಿಕ್ಷಿತರ ಹೇಳಿಕೆ ಆಗ್ತದೇನೋ ಏನಾಗುತ್ತಾ? ಅಲ್ರಿ, ನಿಮ್ CM ಯಡಿಯೂರಪ್ಪ ನೀವು ನೋಡ್ರಿ ಹಿಂಗ್ ಮಾತಾಡ್ತಿರಲ್ಲ. ಬೆಂಗಳೂರು ಯಾರ್ದು ಪ್ರೂವ್ ಆಗಿಲ್ಲ, ಅವ್ರಿಗೆಲ್ಲ ಸತ್ಯ ಹರಿಶ್ಚಂದ್ರನ್ ಪಟ್ಟ, ಮಹಾತ್ಮ ಗಾಂಧಿ ಪಟ್ಟ ಕಟ್ತೀರಾ ನೀವು? ಪ್ರೂವ್ ಮಾಡ್ಬೇಕಾಗಿದ್ದು ನೀವು ಅಧಿಕಾರಿಗಳು, ಸರ್ಕಾರ. ನೀವು ದುಡ್ಡುಗಳು ತಗೊಂಡು ನೀವು ಬಿಟ್ಬಿಟ್ರೆ ಈಗ ಅವನು ಮಹಾತ್ಮ ಗಾಂಧಿ ಹರಿಶ್ಚಂದ್ರ ಆಗ್ಬಿಡ್ತಾರ? ಜೈಲಿಗೆ ಬಂದಿದ್ದು ನಿಜ, ಕೇಸಲ್ಲಿ ಜೈಲಿಗೆ ಬಂದಿದ್ದು ನಿಜನಾ? ಅಷ್ಟೇ ನನಗೆ. ನನ್ಗವ್ರು ನಿರಪರಾಧಿನೋ ಅಪರಾಧಿನೋ ಅದೆಲ್ಲ ಬೇಡ. ಕೊಲೆ ಮಾಡೋರು ನಮ್ ಕಣ್ಣೆದುರಿಗೇನೆ ನಿರಪರಾಧಿ ಅಂತ ಹೋದ್ರಪ್ಪ. ಈಗೇನೋ ಅವ್ರಿಗೆಲ್ಲ ಮೆರವಣಿಗೆ ಮಾಡ್ತೀರಾ? ಇವತ್ತು ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕಣ್ಣಿಟ್ಕೊಂಡೇ ಕೂತಿದೆ. ಯಾಕಂದ್ರೆ ಇಲಾಖೆಯವ್ರಿಗೆ ಗೊತ್ತು, ಹೌದು ಇವ್ರು ಮರ್ಡರ್ ಮಾಡಿದ್ರು, ನ್ಯಾಯಾಲಯದಲ್ಲಿ ನಾವು ಪ್ರೂವ್ ಮಾಡಕ್ಕಾಗಿಲ್ಲ, ಆದ್ರೂ ಇವ್ರು ಕೊಲೆ ಮಾಡಿರೋ ಸತ್ಯ. ಕೊಲೆ ಆಗಿರೋದು ಹೆಣ ಬಿದ್ದಿದೆಯಲ್ಲ, ಹೆಣ ಸುಳ್ಳು ಹೇಳ್ತೈತಾ? ಅದನ್ನ ದಫನ್ ಮಾಡೋರೆ, ಸರ್ಟಿಫಿಕೇಟ್ ಐತೆ, ಡೆತ್ ಸರ್ಟಿಫಿಕೇಟ್ಗಳು ಐತೆ. ಅವ್ರು ಯಾರು ಬದುಕಿಲ್ಲ. ಈಗ ಕೊಲೆ ಆದವ್ರು, ಮರ್ಡರ್ ಆದವ್ರು, ಸತ್ತೋದ್ರು, ಡೆತ್ ಸರ್ಟಿಫಿಕೇಟ್ ಐತೆ. ಕೊಲೆ ಮಾಡಿದವ್ರು ಯಾರು ಅಂತ ಬೇಕಲ್ಲ. ಹಂಗೇನೆ ನಿಮ್ ಕರೀಲಾಲ್ ತೇಲಗಿ ಕೇಸಲ್ಲಿ ಜೈಲಿಗೆ ಬಂದಿದ್ರು. ಆ ಲೆಕ್ಕದಲ್ಲಿ ಹೋದ್ರೆ ಹೊರಗಡೆ ಇರೋ ಪೊಲೀಸರು, ಜೈಲಿರೋ ಅಧಿಕಾರಿಗಳು ಎಲ್ಲಾನು ಜೈಲಿಗೆ ಹಾಕ್ಬೇಕಾಗಿತ್ತು. ಯಾರ್ಯಾರು ಹಣ ಇಸ್ಕೊಂಡಿಲ್ವೋ ಅವರೇ ಪಾಪಿಗಳು. ಆ ತರ ಒಂದು ಸನ್ನಿವೇಶ ಬಂದ್ಬಿಟ್ಟಿತ್ತು. ಎಲ್ಲರೂ ಜೈಲಿಗೆ ಹಾಕಿ ಸರ್ಕಾರ ನಡೆಸಕ್ಕಾಗಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗಲ್ಲ ಅಂತ ಬಿಟ್ಬಿಟ್ರು. ಇಷ್ಟ ನಡೆದಿದ್ದಲ್ಲಿ. ಶೇಷ ಸರ್ ಪ್ಲೀಸ್. ಏನ್ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದಾರೆ, ನೋಡ್ಕೊಳ್ತೇನೆ. ಆರೋಪ ಇದ್ದಿರ್ಬೋದು, ಹಾಗಂತ ಎಲ್ಲಾ ಅಧಿಕಾರಿಗಳನ್ನ ಜಯಿಸುವ ರೀತಿ ನೋಡ್ಲಿಕ್ಕೆ ಆಗಲ್ಲ. ಇಲ್ಲ, ಅಗ್ರೀಡ್ ಅದನ್ನು ಅವ್ರು ಹೇಳಿದ್ರು ಕೂಡ. ಅದೇ ಅಲ್ಲ. ಮತ್ತೆ ಇವ್ರೇನು ಹೋರಾಟ ಮಾಡಿ ನಾವೆಲ್ಲ ಇಲಾಖೆನ ನಮ್ಮ ಕಾರಾಗೃಹಗಳನ್ನ ಸುಧಾರಣೆ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಎಲ್ಲ ಸಂಪೂರ್ಣ ಸುಳ್ಳು. ಯಾಕಂತಂದ್ರೆ ನಮ್ ಇಲಾಖೆನಲ್ಲಿ ಆಳಕಿನಲ್ಲಿ ಶ್ರೀನಿವಾಸನ್ ಅವರಿರ್ಬೋದು, ಬಿಪಿನ್ ಗೋಪಾಲ್ ಕೃಷ್ಣ ಅವರಿರ್ಬೋದು, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಕೇಳಿ. ಇವರೆಲ್ಲ ಯೋಚನೆಗಳಿಂದಾಗಿ ನಮ್ಮ ಇಲಾಖೆ ಈ ಒಂದು ಮಟ್ಟಕ್ಕೆ ಬಂದಿದೆ. ಇಂಥದ್ರಲ್ಲಿ ಇವ್ರು ಯಾರೋ ಬಂದು ಇವರು ಯಾವ್ದೋ ಹಿನ್ನೆಲೆ ಕುಳಿತು ಮಾತನಾಡ್ತಿದ್ರೆ ತಪ್ಪು. ನಿಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ರು ಏನು ಕುಡಿಲಿಕ್ಕೆ ಎಲ್ಲೋ ಒಂದ್ ಕಡೆ ಆರ್ ಒ ಫಿಲ್ಟರ್ ಹಾಕಿದಾರೆ ಅಂತ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ಇಲಾಖೆಯಿಂದ ಮಾಡಿರುವಂತ ಆರ್ ಒ ಫಿಲ್ಟರ್ ಅದು. ಅದು ಮಾನಿಟರ್ ಹೇಗಾಗುತ್ತೆ ಸರ್? ನೀವು ಸೌಲಭ್ಯ ಕಲ್ಪಿಸೋದ್ರ ಬಗ್ಗೆ ಎರಡು ಮಾತಿಲ್ಲ, ಅದನ್ನ ಶಿವಕುಮಾರ್ ಕೂಡ ಒಪ್ಕೊಂಡ್ರು. ನನ್ನ ಪ್ರಶ್ನೆ, ಅದನ್ನ ಮೇಂಟೈನ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ ತಲುಪಿಸುವಂತ ಕೆಲಸ ನಡೆಯುತ್ತಾ? ಪ್ಲೀಸ್. ನೆನ್ನೆ ಬಿಗ್ ಬುಲೆಟಿನ್ ಮಾತನಾಡ್ತಾ ಹೇಳ್ತಾ ಇದ್ದಾರೆ 14,000 ಬಂದಿಗಳನ್ನ ನೋಡ್ಕೊಳ್ಳಿಕ್ಕೆ ನಮ್ಮಲ್ಲಿರೋ ಸಿಬ್ಬಂದಿಗಳು ಕೇವಲ 1,600 ಮಾತ್ರ. 24 ಗಂಟೆ 365 ದಿನ ನೋಡ್ಕೊಳ್ಬೇಕು. ಈಗ ನಂದೇ ಕಾರಾಗೃಹದಲ್ಲಿ, ನನ್ನ ಕಾರಾಗೃಹ ಅಂತ ಹೇಳ್ತೀನಿ, ನನ್ನ ಕಾರಾಗೃಹದಲ್ಲಿ ಏನು 300-400 ಜನ ನೋಡ್ಕೊಳ್ಳಿಕ್ಕೆ ಒಬ್ರೊಬ್ರು ನೋಡ್ಕೊಳ್ಬೇಕು. ಭದ್ರತೆ ನೋಡ್ಕೊಳ್ಬೇಕು. 300-400 ಜನನ್ನ
ಒಬ್ಬರೇ ಒಬ್ರು ಸಿಬ್ಬಂದಿ ನೋಡ್ಕೊಳ್ಬೇಕು ಒಂದು ಸಮಯಕ್ಕೆ. ಇನ್ನು ಕೇಂದ್ರ ಕಾರಾಗೃಹ ಬೆಂಗಳೂರು ಕಥೆ ಏನಾಗಬೇಕು? ಈ ನಡುವೆ ಅವ್ರ ಭದ್ರತೆ ನೋಡ್ಬೇಕು, ಅವರ ಸುಧಾರಣೆ ಮಾಡ್ಬೇಕು, ಅವರಿಗೆ ನೇಗೆ ಕೆಲಸ ಮಾಡಿಸ್ಬೇಕು. ಪೊಲೀಸ್ ಇಲಾಖೆಯ ಈ ವೈಫಲ್ಯ ಏನಿದೆ ಅಂದ್ರೆ ಸಿಬ್ಬಂದಿಗಳ ಕೊರತೆ, ಅದನ್ನ ರೀಸನ್ ಕೊಟ್ಟು ಹೇಳೋಕ್ಕಾಗಲ್ಲ. ನಾನು ಹೇಳ್ಬಿಡ್ತೀನಿ, ಕಾರಾಗೃಹಗಳು ಸುಧಾರಣೆ ಬಹುತೇಕ ಆಗ್ಬೇಕಾಗಿದೆ. ಅದಕ್ಕೆಲ್ಲ ಅಧಿಕಾರಿಗಳು ಅದಕ್ಕೆಲ್ಲ ಏನು ವರದಿಗಳನ್ನ ನೀಡಿದ್ದಾರೆ, ಕಾಲಕ್ಕೆ ಆಗ್ತಾ ಇದೆ. ಅದು ಈ ರೀತಿ ಆಗೋದಲ್ಲ. ಸಿಸ್ಟಮ್ ಅನ್ನ ನೀವು ಅದನ್ನ ಬೇರೆ ಅಡ್ಡದಾರಿಗೆ ಹಿಡಿದು ನೀವೇನೋ ಮೀಡಿಯಾದಲ್ಲಿ ಋಣಾತ್ಮಕವಾಗಿ ತೋರಿಸಿ ಆಗೋದನ್ನ ಧನಾತ್ಮಕ ಚಿಂತನೆ ಮಾಡಬೇಕು. ಧನಾತ್ಮಕ ಚಿಂತನೆ ಮಾಡಿ. ಅಗ್ರೀಡ್, ಒಪ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ. ಸರ್ ನೀವು ಆಗಿಂದ ಪಾಸಿಟಿವ್ನೆಸ್ ತೋರಿಸ್ತಾ ಇದ್ದೀರಾ ಸರ್. ಸರ್ ನಿಮ್ಮ ಪ್ರತಿ ಮಾತಲ್ಲೂ ಕೂಡ ಒಂದು ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ನೆನ್ನೆ ಸಿಕ್ಕಿರುವಂತದ್ದು, ಸರ್ ಕಾರಾಗೃಹಕ್ಕೆ ಬರೋರು ಯಾರು ಬರ್ತಾರೆ? ಕೈದಿಗಳಂತಂದ್ರೆ ಆರೋಪವನ್ನು ಬಂದಿರೋರು ಬರ್ತಾರೆ, ಸ್ವಾಮೀಜಿಗಳು ಬರಲ್ಲ. ಹೌದು, ಸಮಾಜದಲ್ಲಿ ಇರೋ ಸ್ವಾಮೀಜಿಗಳು ಬರಲ್ಲ. ಬರ್ತಾರೇನೋ? ಇದ್ ನೋಡಿ, ನೀವೇನ್ ನೋಡ್ತಾ ಇದೀರಿ? ಇದು ಕಡಲೆಕಾಯಿ ಅಂತ ನೀವು ಭಾವಿಸಬಹುದು. ನೀವು ಕಡಲೆಕಾಯಿ ಅಂತ ಭಾವಿಸಬಹುದಲ್ಲ? ಕಡಲೆಕಾಯಿ ಕಾಣಿಸ್ತಿರೋದು, ಹಂಗೆ ಕಾಣಿಸ್ತಿರೋದು. ಕಡಲೆಕಾಯಿ ಹಂಗೆ ಕಾಣಿಸ್ತಾ ಇದೆ. ಹೌದು, ನಾನು ಕಡಲೆಕಾಯಿ ಅನ್ಕೊಂಡಿದ್ದೆ. ಮತ್ತೆ ನೋಡಿ, ಸ್ವಲ್ಪ ದಯಮಾಡಿ ಸ್ವಲ್ಪ ಫೋಕಸ್ ಮಾಡಿ. ಅವ್ರು ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಬೋದು. ಏನ್ ಸರ್ ಒಳಗಡೆ ಇರ್ಬೇಕಿಲ್ಲ, ಗಾಂಜಾ ಇರ್ಬೇಕನ್ಸುತ್ತ. ಗಾಂಜಾ ಇರ್ಬೋದು. ಅವ್ರು ನೋಡಿ ಪಕ್ಕಾ ಹೇಳ್ತಾರೆ, ಅವ್ರು ಸರ್. ನಿಮ್ ಡಿಪಾರ್ಟ್ಮೆಂಟ್ ಜಾಸ್ತಿ ಇದೆಲ್ಲ ಯಾಕೆ ಬರುತ್ತೆ? ಇದೆಲ್ಲ ನಾವು ಇದಕ್ಕೆ ದಾರಿಯನ್ನ ಮಾಡ್ಲಿಲ್ಲ ಅಂತ ಹೇಳಿ ಇವೆಲ್ಲ ಬರ್ತವೆ. ಈ ಕಳದಾರಿ ಹಿಡಿತಾರೆ ಅಂದ್ರೆ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಅನ್ನೋದರ್ಥ. ಕಳದಾರಿಗಳು ಯಾಕೆ ಬರ್ತವೆ? ಸೊ ನಿರಂತರವಾಗಿ ಅದ್ ನಡೀತಾ ಇರುತ್ತೆ ಮತ್ತು ನೀವು ರೇಡ್ ಮಾಡ್ತಾನೆ ಇರ್ತೀರಿ ಅಂತ ಚೆಕ್ ಮಾಡ್ತಾನೆ ಇರ್ತೀರಿ. ಖಂಡಿತವಾಗ್ಲೂ ಅದನ್ನೇ ಮಾಡ್ತಾ ಇರೋದು ಸರ್. ಅವ್ರು ಯಾರ ಮೇಡಮ್ ನನ್ಗೆ ಗೊತ್ತಿಲ್ಲ, ಅವ್ರು ಅದನ್ನೇ ಮಾಡ್ತಾ ಇರೋದು. ನೀವು ಆಪೋಸಿಟ್ ಆಗಿ ಹೋಗ್ತಾ ಇದ್ದೀರಾ. ಅವ್ರು ಬಂದು ಅವ್ರಿಗೆ ಕೋಆಪರೇಟ್ ಮಾಡ್ಬೇಕಾಗಿತ್ತು. ನೀವು ಅವ್ರಿಗೆ ಕೋಆಪರೇಟ್ ಮಾಡಿ, ಮೇಡಮ್ ನಾವಿದೀವಿ ನಿಮ್ ಸಪೋರ್ಟ್ಗೆ, ಇಲ್ಲಿರೋ ಭ್ರಷ್ಟಾಚಾರನ ನೀವು ತಡೀರಿ ಮೇಡಮ್ ಅಂತ ಹೇಳ್ಬೇಕಾಯ್ತು. ಆದ್ರೆ ನೀವು ಇಷ್ಟೊಂದು ಪ್ರಾಮಾಣಿಕ ಅಧಿಕಾರಿ ಆಗಿದ್ದು ನೀವ್ಯಾಕೆ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವರು ನಿಮ್ಮ ಇಲಾಖೆಯವರಲ್ವಾ ಸರ್? ನೋಡ್ರಿ ಶಿವಕುಮಾರ್, ಹೇಳಿ ಸರ್. ಒಂದು ವ್ಯವಸ್ಥೆ ಅಂತ ಇದೆ. ವ್ಯವಸ್ಥೆನಲ್ಲಿ ಯಾರನ್ನು ಕೂಡ ನಾವು ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಖಾಕಿ ಹಾಕೊಂಡಿರುವಂತವ್ರು ಇವತ್ತು ಆಟೋ ಡ್ರೈವರ್ ಇಂದ ಹಿಡಿದು KSRTC ಬಸ್ ಡ್ರೈವರ್ ಕಂಡಕ್ಟರ್ ಇಂದ ಹಿಡಿದು DG ತನಕ ಖಾಕಿ ಹಾಕೊಂಡಿರೋರು ಈ ಖಾಕಿಗೆ ನಿಯತ್ತಾಗಿ ಕೆಲಸ ಮಾಡ್ಬೇಕು, ಇಲಾಖೆ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಋಣಾತ್ಮಕವಾಗಿ ಎಲ್ಲೋ ನಾವು ಮೀಡಿಯಾಕ್ಕೆ ಬಂದು ಒಂದು ದೊಡ್ಡ ಪ್ರಚಾರ ಮಾಡ್ಕೊಳ್ಳೋದಲ್ಲ. ನಾನ್ ಮೀಡಿಯಾಕ್ಕೆ ಬಂದಿಲ್ಲ, ನಾನು ಇಲಾಖೆ ಪರವಾಗಿ ಬಂದಿದ್ದೀನಿ. ಯಾರು ನಾನು ಸದಾ ಬಂದಿದ್ದೀನಿ, ಯಾರು ಕಳಿಸಿಲ್ಲ. ನನಗ್ ಗೊತ್ತು. ನೋಡ್ರಿ, ನಾನು ಹೇಳೋದು ಕೇಳ್ರಿ. ಇಲ್ಲಿ ನಿಮ್ಗೆ ಏನಿಗೆ ಗೊತ್ತಿದೆ ಕಾನೂನು? ನಿಮ್ಗೆ ಕಾನೂನು ಏನ್ ಗೊತ್ತಿದೆ ನಿಮ್ಗೆ? ನೀವು ಡಿಗ್ರಿ ಮಾಡ್ತಿದೀವಿ, ನಾವು ಸೌಕರ್ಯಗಳು ಕೊಟ್ಟಿದೀವಿ. ಬಿಡಿ, ಸುಮ್ಮನೆ ಸಾಕು. ಅಬ್ಬಾಯಿ ಸಾಹೇಬ್ರು ಅಂದ್ರು ಯಾರು? ಕಾರಾಗೃಹ ಅಧಿಕಾರಿ. ಎಲ್ಲ ಅಂತ ಅಧಿಕಾರಿಗಳಿಲ್ಲ ಸರ್. ಇಲ್ಲಿ ಬಂದಿರೋ ಪ್ರಾಬ್ಲಮ್ ಅದೇ. ಸಾಕು ಎಲ್ಲ ಅಂತ ನಿಮ್ಗೆ ಇನ್ನೂ ಕ್ಲಿಯರ್ ಆಗೈತಿ ನೋಡಿ. ಫಸ್ಟ್ ಸರಿ ನಾವು ಫಸ್ಟ್ ಸರಿ ನಮ್ಗೆ ಫೀಸ್ ಕಟ್ಟಿದ್ದು ಚರ್ಚ್ ಫಾದರ್, ಫಾಸ್ಕಲ್ ಫಾದರ್ ಅಂತ ಸರ್ಕಾರದಿಂದ ಕಟ್ಟಲಿಲ್ಲ. ಎರಡನೇ ಸರಿ ಸರ್ಕಾರಕ್ಕೆ ನಾವು ಈ ತರದೆಲ್ಲ ಮನವಿ ಕೊಟ್ಟಾಗ ಒಬ್ಬ ಚರ್ಚ್ ಅವ್ರು ಓದಿಸಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಅಬ್ಬಾಯಿ ಸಾಹೇಬ್ರು ಮುಂದೆ ನಿಂತು ಯೂನಿವರ್ಸಿಟಿಗೆ ಬರೆದು ಅವರೇನೆ ಇನ್ನು ಮುಂದಕ್ಕೆ ನೀವು ಇಲ್ಲಿ ಯಾರ್ಯಾರು ಓದ್ತಿರೋ ಅವ್ರದೆಲ್ಲ ಫೀಸ್ ನಾವು ಕಟ್ತೀವಿ ಅಂತ ಹೇಳಿದ್ರು. ಶಿವಕುಮಾರ್ ಸರ್, ಶೇಷ ಸರ್, ಈಗ ಜನಗಳಿಗೆ ಯಾರು ಕೂಡ ಜೈಲಿ ಹೇಗಿದೆ ಅನ್ನೋದನ್ನ ಒಂದು ಕಲ್ಪನೆ ಮೂಲಕ ಯಾವಾಗಲೂ ಕೂಡ ಅನ್ಕೋತಿದ್ರು ಹಿಂಗಿರುತ್ತೆ ಅಂತ. ನಾನು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್. ಒಂದು ಜೈಲು ಅಂದಾಗ ಅದಕ್ಕೆ ವ್ಯವಸ್ಥೆ ಇರುತ್ತೆ ನಿಜ ಒಳಗಡೆ. ಆದರೆ ಇಲ್ಲಿ ಬರ್ತಿರೋ ವ್ಯವಸ್ಥೆ ಮಾತೇನಪ್ಪ ಅಂದರೆ ದೊಡ್ಡ ಮಟ್ಟದ ತಾರತಮ್ಯ ಏನಾಗ್ತಿದೆ, ಜೊತೆಗೆ ಅವ್ರನ್ನ ಆ ಮಟ್ಟಕ್ಕೆ ಅವ್ರನ್ನ ಟ್ರೀಟ್ಮೆಂಟ್ ನಡೆಯುತ್ತಾ ನಿಜವಾಗ್ಲು ಅಂತ? ಇಲ್ಲ, ಈಗ ನಾನು ನಿಮ್ಮ ವಿಚಾರಕ್ಕೆ ನಿಮ್ಮ ಮಾಧ್ಯಮದವರ ವಿಚಾರನ ಕೂಡ ನಾನು ತೆಗೆದುಕೊಳ್ತೇನೆ. ಬೆಂಗಳೂರಿಂದ ಮಾತನಾಡಿದ್ದಾರೆ ಅವರು. ಇದಕ್ಕೆ ಸ್ವಲ್ಪ ನನಗೆ ಶಿವಕುಮಾರ್ ಕ್ಲಾರಿಫೈ ಮಾಡಲಿ. ಅವ್ರು ಹೇಳಿದ್ರು ಟಿವಿ ರೂಮ್ ಅಂತಿದೆ ಅಂತ ಹೇಳಿದ್ರು. ಟಿವಿ ರೂಮ್ ಅಂತ ಏನಾದ್ರು ಇದೆಯನ್ರಿ ಶಿವಕುಮಾರ್ ಬೆಂಗಳೂರು ಜೈಲಿನಲ್ಲಿ? ನಾನು ಟಿವಿ ರೂಮ್ ಅಂತ ಹೇಳಿಲ್ಲ ಸರ್, ಎಲ್ಲ ರೂಮ್ ಇದೆ ಅಂತ ಹೇಳಿದ್ದು. ನಾನು ಹೇಳಿದ್ದು ಟಿವಿ ರೂಮ್ ಇದೆ ಅಂತ ಹೇಳಿ ಅವ್ರ ಮಾಧ್ಯಮದವ್ರು ಹೇಳಿದ್ರಿ ಹರೀಶ್ ಅವರ? ಹೌದು. ಟಿವಿ ರೂಮ್ ಇದೆಯಲ್ರಿ ಶಿವಕುಮಾರ್ ಅವರ? ಟಿವಿ ರೂಮ್ ಇಲ್ಲ ಬಿಡಿ, ಎಲ್ಲ ರೂಮಲ್ಲಿ ಟಿವಿ ಇದೆ. ನಾನು ಹೇಳ್ತಾ ಎಲ್ಲ ಈಗ ಎಲ್ಲ ರೂಮಲ್ಲಿ ಟಿವಿ ಇದೆ.
ಟಿವಿಯಿಂದ ಬರ್ತೀನಿ ನಾನು ಟಿವಿಯಿಂದ ವಿಚಾರ ಬರ್ತೀನಿ. ಟಿವಿ ರೂಮ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರಲ್ಲ, ಅದಕ್ಕೆ ಯಾರಾದ್ರೂ ಟಿವಿ ರೂಮ್ ಅಂತ ಹೇಳ್ಬೋದು ಅಷ್ಟೇ. ಕೆಲವು ಹಳ್ಳಿ ಜನ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರಲ್ಲ ಸರ್ ಕೋರ್ಟ್ದು, ಅದಕ್ಕೆ ಕೆಲವರು ಟಿವಿ ರೂಮ್ ಅಂತಾರೆ. ಹರೀಶ್ ಅವರೇ, ನಿಮ್ ಮಾಧ್ಯಮದವರು ಹೇಳಿದ್ರು ಟಿವಿ ರೂಮ್ ಅಂತ ಪ್ರತ್ಯೇಕವಾಗಿದೆ, ಅಲ್ಲಿ ಹೋಗಿ ಅವರು ಅದನ್ನ ಒಂದಷ್ಟು ಜನ ಸರ್ ಹೇಳ್ತೀನಿ ಸರ್ ನನ್ನ ಕೊಲೀಗ್ಸ್ ಸರ್ ನಿಮ್ ಗಮನಕ್ಕೆ ಮೇ ಬಿ ಶಿವಕುಮಾರ್ ಇಸ್ ರೈಟ್. ಯಾಕೆಂದ್ರೆ ಒಂದಷ್ಟು ಜನಕ್ಕೆ ನಾವು ಹೊರಗಡೆ ಬಂದಿರೋನೆಲ್ಲ ಮಾತಾಡ್ಸೋಕೆ ಶುರು ಮಾಡಿದಾಗ ಸರ್ ಒಂದು ದೊಡ್ಡ ಪರದೆ ಸರ್, ಟಿವಿ ರೂಮ್ ಇದೆ ಸರ್, ಆಸ್ ಇಫ್ ಕಾನ್ಫರೆನ್ಸ್ ಏನು ನಡೆಯುತ್ತೆ ವಿಡಿಯೋ ಕಾನ್ಫರೆನ್ಸು ಆ ಥರದ ರೂಮ್ ಇರ್ಬೋದು ಅನ್ನೋದು ಒಂದು ಅರ್ಥ. ಬಟ್ ಶಶಿಕಲಾ ಅವ್ರಿಗಾಗಲಿ ಈ ಥರ ದೊಡ್ಡವರಿಗೆ ಈ ರೀತಿ ಐಷಾರಾಮಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡುವಂಥ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ಇರಲ್ಲ ಅಂತೀರಿ? ಎಲ್ಲಾ ಬ್ಯಾರಕ್ ಈಗ ಸಾಮಾನ್ಯವಾಗಿ ನೀವೇನು ಹಾಗೆ ಹೇಳಿದ್ರಲ್ಲ, 25ರಿಂದ 30 ಜನ ಒಂದು ಕೊಠಡಿನಲ್ಲಿ ಇರ್ತಾರೆ ಬಂದಿಗಳು, ಅದನ್ನ ಬ್ಯಾರಕ್ ಅಂತ ಕರೀತಾರೆ. ಕರೆಕ್ಟ್. ಆ ಬ್ಯಾರಕ್ ನಲ್ಲಿ ಎಲ್ಲರೂ ಕೂಡ ನೋಡುವ ಹಾಗೆ ಟಿವಿ ಇದ್ದೇ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ಎಲ್ಲಾ ಜನರು ಅವ್ರಿಗೂ ಹುಷಾರಿಲ್ಲ, ಅವ್ರಿಗೂ ಕಾಲ್ ನೋವು ಅಂದ್ರೆ ಈ ತರದೆಲ್ಲ ವ್ಯವಸ್ಥೆಗಳಾಗುತ್ತಾ ಸರ್? ಖಂಡಿತವಾಗ್ಲೂ ಅವ್ರಿಗೆ ಆಸ್ಪತ್ರೆ ಇದೆ, ಒಳ ಆಸ್ಪತ್ರೆ ಇದೆ, ಒಳ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಡಾಕ್ಟರ್ಸ್ಗಳಿದ್ದಾರೆ ಅದನ್ನ ನೋಡ್ಕೊಳ್ಳಿಕ್ಕೆ, ಟ್ರೀಟ್ಮೆಂಟ್ ಎಲ್ಲ ಇದೆ. ಬಟ್ ನೀವು ಹೇಳ್ತಿರೋದು ಚೆನ್ನಾಗಿದೆ, ನಮ್ಗೆ ನಿಜವಾಗ್ಲೂ ಕೇಳಿಸ್ಕೊಳ್ಳೋಕೆ. ಶಿವಕುಮಾರ್ ಹೇಳ್ತಿರೋದು ಹಂಗ್ ನಡೆಯಲ್ಲ ಹಂಗೆ ಬೆಂಗಳೂರು ಜೈಲಲ್ಲಿ ಅಂತ. ನಡೀತಾ ಇದೆ, ಅವ್ರು ನೋಡೋ ದೃಷ್ಟಿಕೋನ ನಡೀತಾರಲ್ಲ ಸರ್. ನೀವೀಗ ಮೊನ್ನೆ ನೀವು ಮೆಗಾನ್ ಹಾಸ್ಪಿಟಲ್ ತೋರಿಸಿದ್ರಿ, ಇಲ್ಲಿ ಬೋರಿಂಗ್ ಹಾಸ್ಪಿಟಲ್ ಇದೆ, ವಿಕ್ಟೋರಿಯಾ ಇದೆ, KC ಜನರಲ್ ಹಾಸ್ಪಿಟಲ್ ಇದೆ, ನೆಲದ ಮೇಲೆ ಮಲ್ಕೊಂಡಿದ್ದಾರೆ. ಮೊನ್ನೆ ಯಾರು ತೋರಿಸಿದ್ರು 5 ಗ್ಲೂಕೋಸ್ನ ಒಂದೇ ಇದಕ್ಕೆ ನೇತಾಕ್ಬಿಟ್ಟು 5 ಜನ ಒಂದೇ ಕಡೆ ಗ್ಲೂಕೋಸ್ ಕೊಡ್ತಾ ಇದ್ದಾರೆ. ಇದು ಪ್ರಾಬ್ಲಮ್ ಇಡೀ. ನಾನು ನಿಮ್ಮ ವಿಚಾರಕ್ಕೆ ಬರ್ತೀನಿ ಶಿವಕುಮಾರ್ ಅವರೇ, ಹೇಳಿ ಸರ್. ನೀವು ಯಾವತ್ತಾದ್ರೂ ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿದ್ರೇನ್ರಿ? ಹೋಗಿದ್ದೀನಿ ಸರ್ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಡಾಕ್ಟರ್ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರ್ರಿ ಅಲ್ಲಿ? ಡಾಕ್ಟರ್ ನೋಡಿ ಸರ್, ಈಗ ನೀವು ಹೇಳಿದ್ರೆ ಕೆಲವು ಸೌಲಭ್ಯಗಳು ಡಾಕ್ಟರ್ಗಳು ಅದೇ ಹೇಳ್ತಾರೆ. ಅಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ಸರ್ ವಿಕ್ಟೋರಿಯಾ ಹಾಸ್ಪಿಟಲ್, ಬೋರಿಂಗ್ ಅಲ್ಲಿ. ಕೇಳ್ರಿ ಒಂದ್ ನಿಮಿಷ ನಾನು ಹೇಳ್ತೀನಿ ಸರ್, ನೀವು ಹೇಳಿದ್ದು ನನಗೆ ಅರ್ಥ ಆಗ್ತದೆ. ವಿಕ್ಟೋರಿಯಾ, ಬೋರಿಂಗು, KC ಜನರಲ್ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ, ಆದ್ರೆ ಸರ್ಕಾರ ಸೌಲಭ್ಯಗಳಿಲ್ಲ. ನೀವು ತುಂಬಾ ಚೆನ್ನಾಗಿ ಹೇಳ್ತಿದ್ರಿ. ನಿಮ್ಮ ಹತ್ರ ಒಂದೇ ಒಂದು ವಿಚಾರ ಕೇಳ್ಬಿಡ್ತೀನಿ. ಪರಪ್ಪನ ಅಗ್ರಹಾರ ಕೈದಿ ಅಂದಾಗ ಡಾಕ್ಟರ್ ನಿಮ್ಮನ್ನು ನೋಡೋ ದೃಷ್ಟಿಕೋನ ಏನ್ರಿ? ತುಂಬಾ ಚೆನ್ನಾಗಿ ನೋಡ್ತಾರೆ. ನಾವು ಡಾಕ್ಟರ್ಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದೀವಿ ಅಂತ ನೀವು ಅಲ್ಲಿ ಡಾಕ್ಟರ್ಗಳು ಕೇಳಿ. ಇವತ್ತು ಯಾರು ಹೇಳ್ತಾರೆ ಡಾಕ್ಟರ್ಗಳು ಹೊಡೆಯಕ್ ಹೋಗಿದ್ರು ಅಂತ? ನಾವಿದ್ದಾಗ ಡಾಕ್ಟರ್ ಹೊಡೆದ್ರೆ ಸತ್ಯವಾಗ್ಲೂ ನಾವು ಬಿಡ್ತಾ ಇರಲಿಲ್ಲ ಹೊಡೆದವನ್ನ. ಅಲ್ಲಿರೋ ಡಾಕ್ಟರ್ಗಳನ್ನ ಕೇಳಿ, ಅವರು ಎಷ್ಟೋ ವರ್ಷ ಸರಿ ನಮ್ಗೆ ಹೇಳ್ತಾರೆ ಏನಾದ್ರು ತೊಂದರೆ ಆದ್ರೆ. ಅವ್ಯವಸ್ಥೆ ಮಾಡ್ಲಿಕ್ಕೆ ಬರೋದು ನೋಡಿ ಶಿವಕುಮಾರ್, ಇಲ್ಲಿ 5 ಜನ ಡಾಕ್ಟರ್ ಇರ್ಬೇಕು, ನಾವಿರೋದೇ 2. ನಾವು ನಮ್ಗೆ ಮ್ಯಾಕ್ಸಿಮಮ್ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಸ್ಯಾಲ್ರಿ ಕಡಿಮೆ ಕೊಡ್ತಾವ್ರೆ, ಆದ್ರೂ ನಾವು ಒಂಥರ ಸೇವೆ ಅಂತ ಮಾಡ್ತಾ ಇದೀವಿ. ಇಲ್ಲಿ ಯಾರು ಬಂದು ನಮ್ಗೆ ತೊಂದರೆ ಕೊಟ್ರೆ ನಾವು ಬಿಟ್ಟು ಹೋಗ್ಬಿಟ್ರೆ ನಿಮ್ಗೆ ಇನ್ನೂ ತೊಂದರೆ ಆಗ್ತದೆ. ಈ ಮಾತಲ್ಲಿ ಹೇಳ್ಬಿಟ್ಟವ್ರೆ. ಶಿವಕುಮಾರ್, ನಮ್ಮನ್ನ ಕಾಪಾಡ್ಕೋಬೇಕಾಗಿರೋದು ನಿಮ್ ಕರ್ತವ್ಯ ಕಣ್ರಿ ಶಿವಕುಮಾರ್ ಅಂತ ಹೇಳ್ಬಿಟ್ಟವ್ರೆ. ಶಿವಕುಮಾರ್, ನಾನ್ ಹೇಳ್ತಾ ಇರೋದು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದಾಗ ನಿಮ್ಮನ್ನ ನೋಡುವಂತ ವೈದ್ಯಾಧಿಕಾರಿಗಳು ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ರು? ನಾನು ಹೇಳ್ತೇನೆ ಸರ್, ನಾನು ಹೋಗಿಲ್ಲ. ನಮ್ಮ ಅಜ್ಜಿನ ಸೇರಿಸಿದಾಗ ನಾನು ಇದ್ದೆ ಅಲ್ಲ, 1 ತಿಂಗಳಿದ್ದೆ. ಡಾಕ್ಟರ್ಗಳು ಒಳ್ಳೆ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಬೇಕಾದ ಸೌಲಭ್ಯಗಳಿರಲ್ಲ. ಶೇಷ್ ಅವರೇ, ಏನ್ ಹೇಳೋಕೆ ಇಷ್ಟಪಡ್ತಿದ್ದೀರಿ ಆಕ್ಚುಲಿ? ಫೈನಲಿ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ, ಬೇರೆ ಕಡೆ ಇವ್ರನ್ನ ನೋಡೋ ದೃಷ್ಟಿಕೋನನೇ ಬೇರೆ. ನಮ್ಮ ಆಸ್ಪತ್ರೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ಇವರನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ಮ ಮಾತಿನ ಅರ್ಥೈಸುವಿಕೆ ಸರ್, ನಿಮ್ಮ ಮಾತಿನ ಹೀಗೆ ಅರ್ಥ ಮಾಡ್ಕೋಬೇಕಾ ನಾವು? ಅಂದ್ರೆ ಸಜಾ ಕೈದಿಗಳು ಯಾರಿದ್ದಾರೆ ಒಳಗೆ ಅಥವಾ ವಿಚಾರಣಾಧೀನ ಕೈದಿಗಳು ಯಾರಿದ್ದಾರೆ ಅವ್ರು ನೋಡೋ ರೀತಿ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀರಿ ನೀವು? ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಇವ್ರನ್ನ. ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ. ಬೇರೆಯವ್ರು ನೋಡ್ಲಿಕ್ಕಿಂತ ಸಮಾಜದಲ್ಲಿ ಹೊರಗಡೆ ಅವ್ರು ನೋಡ್ಲಿಕ್ಕಿಂತ. ಬಿಫೋರ್ ಥ್ಯಾಂಕ್ಸ್ ಹೇಳಕ್ ಮುಂಚೆ ಕೊನೆದಾಗ ಒಂದು ಪ್ರಶ್ನೆ, ಸ್ಪೆಷಲ್ ಇಂಟ್ರೆಸ್ಟ್ ಸ್ಪೆಷಲ್ ಕೇರ್ ಏನಾದ್ರೂ ಇರುತ್ತಾ ಸರ್? ಖಂಡಿತವಾಗ್ಲೂ ಇರಲ್ಲ. ಅದು ಯಾರೇ ಕೈದಿ ಆಗಿರ್ಲಿ ಅಥವಾ ಯಾರೇ ಸಜಾ ಕೈದಿ ಅಥವಾ ವಿಚಾರಣಾಧೀನ ಕೈದಿ ಆಗಿದ್ರು, ನಾನು ಸ್ಪೆಷಲ್ ಅಂದ್ರೆ ಅದ್ರ ಅರ್ಥ ನೀವು ಹೇಳ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ನಾನು ಮನವರಿಕೆ ಮಾಡಿಕೊಟ್ರೆ ಸ್ಪೆಷಲ್ ಅಂತ ಏನಂತ ಸರ್ ನಾನು ಹೇಳೋಂಗಿಲ್ಲ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ನ ಹಿರಿಯ ಅಧಿಕಾರಿಗಳೇ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಪೆಷಲ್ ಅಂದ್ರೆ ಏನು ಅಂತ. ಅಲ್ಲಲ್ಲ, ಸ್ಪೆಷಲ್ ಅಂದ್ರೆ ಏನು ಅಂತ ನೀವು ನನಗೆ ಹೇಳಿ, ಅದನ್ನ ನಿಮ್ ಮತ್ತೆ ಅದೇ ವಿಶೇಷ ಅಡುಗೆ ಕೋಣೆ, ವಿಶೇಷ ಸವಲತ್ತುಗಳು, ವಿಶೇಷವಾಗಿ ಕುಳಿತುಕೊಂಡು ಮಾತನಾಡೋದಕ್ಕೆ ಅವರು ಏನು ಅವರ ತಿಳುವಳಿಕೆನಲ್ಲಿ ಸ್ಪೆಷಲ್ ಅಂತ ಅವ್ರು ಹೇಳಿದಾರಲ್ಲ, ಅದನ್ನ ನನಗೆ ತಿಳಿಸಿದ್ರೆ ಏನ್ ಸ್ಪೆಷಲ್ ಅಂತ ತಿಳಿಸಿದ್ರೆ ಅದನ್ನ ಹೇಳ್ತೀನಿ ಸರ್. ನಾನು ಹೇಳ್ತೀನಿ ನಿಮ್ಗೆ ಅವ್ರಿಗೆ ಅದಕ್ಕೆ ಸರ್ ಅವ್ರು ಹೇಳೋ ಪ್ರಕಾರ ಕೊನೆಗೆ ಕೇಳ್ಬಿಡ್ತೀನಿ. ಆ ಸ್ಪೆಷಲ್ ಏನಂದ್ರೆ ನಾನೇ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಸ್ಪೆಷಲ್ ಏನಂದ್ರೆ ಸರ್, ಅಲ್ಲಲ್ಲ, ನೀವು ಬೆಳಿಗ್ಗೆ ಲಕ್ಸುರಿ ಅಂತ ತೋರಿಸಿದ್ರಿ, ಲಕ್ಸುರಿ ಅಲ್ಲ ಅಂತ ಹೇಳಿದ್ದೀನಿ ಅದನ್ನ. ಸ್ಪೆಷಲ್ ಅಂತ ಏನ್ ನೀವು ಹೇಳ್ತೀರಿ? ಸ್ಪೆಷಲ್ ಅಂತ ಹೇಳ್ತೀನಿ, ಬೇಕಾದ್ರೆ ನಾನು ಬೇಕಾದ್ರೆ ಅದನ್ನ ಏನ್ ಸ್ಪೆಷಲ್ ಅಂತ ಹೇಳ್ತೀನಿ. ಹೇಳಿ ಸರ್. ಸ್ಪೆಷಲ್ ಇದೆ, ಸ್ಪೆಷಲ್ ಅಂತ ಹೇಳ್ತೀನಿ. ದಯವಿಟ್ಟು ಸ್ಪೆಷಲ್ ಅನ್ನೋದು ಏನನ್ನೋದು ಅದಕ್ಕೆ ಹೇಳ್ತಿದ್ದೀನಿ ಸರ್. ನಿಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಪ್ರಕಾರ ಆ ಸ್ಪೆಷಲ್ ಅಂದ್ರೆ ಅವ್ರಿಗೆ ವಿಶೇಷ ಅಡುಗೆ ಕೋಣೆ, ಅವ್ರು ಕೂತು ಮಾತನಾಡೋದಕ್ಕೆ ಸ್ಪೆಷಲ್ ಆದಂತಹ ವ್ಯವಸ್ಥೆಗಳು, ಇದೆಲ್ಲವೂ ಸ್ಪೆಷಲ್ ಆಗಿ ಯಾರಿಗೂ ಇಲ್ವಾ ಸರ್? ನಾನಂತ ವಿಜುವಲ್ಸ್ ನಾನಂತೂ ನೋಡಿಲ್ಲ, ನೀವು ತೋರಿಸಿರೋ ನಾನು ನೋಡ್ತೇನೆ ಅದನ್ನ. ಬಟ್ ಯಾವ್ದು ಇಲ್ಲಿ ಇರಲ್ವಾ ಸರ್? ಸಾಮಾನ್ಯ ಇರಲ್ವಾ ಸರ್ ಜೈಲಲ್ಲಿ ಹಾಗೆ?
ಸಾಮಾನ್ಯವಾಗಿರಲ್ಲ. ಏನು ಕೋರ್ಟಿನ ಅವ್ರು ಏನಾದ್ರು ಪರ್ಮಿಷನ್ ತಗೊಂಡ್ಕೊಂಡಿದ್ರೆ ಕೊಟ್ಟಿರ್ಬೋದು. ಓಕೆ, ಕೋರ್ಟ್ ಇಂದ ಪರ್ಮಿಷನ್ ಇದ್ರೆ ಮಾತ್ರ ಕೊಡಲಾಗುತ್ತೆ, ಇಲ್ಲಾಂದ್ರೆ ಇರಲ್ಲ. ಮತ್ತೆ ಇನ್ನೊಂದು ವಿಚಾರ ತಮ್ಗೆ ಹೇಳಿ ಬಯಸ್ತಾನೆ ಈ ಟೈಮಲ್ಲಿ. ಪ್ಲೀಸ್. ಹಾಗೆ ನೀವು ಮಾತಾಡ್ತಾರೆ LED ಟಿವಿ ಕರೀಂಲಾಲ್ ತೆಲುಗಿದು ಒಂದು ಸೆಲ್ಲಲ್ಲಿ LED ಟಿವಿ ಇದೆ ಅಂತ ಹೇಳಿ. ನನಗೆ ಬಂದಂತ ಮಾಹಿತಿ ಪ್ರಕಾರ LED ಟಿವಿನ ಅವರು ನಮ್ಮ DG ಸರ್, ನಾಟ್ DIG, DG ಸರ್ ಅದನ್ನ ತೆಗೆದಾಕ್ಬೇಕು ಅಂತ ಹೇಳಿ ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೊದಲನೇ. ತಮ್ಮ ಗಮನಕ್ಕಿರ್ಲಿ, ತಮ್ಮ ಮಾಹಿತಿಗಿರ್ಲಿ. ಥ್ಯಾಂಕ್ ಯು ಸೊ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಒಂದು ಸ್ಪೆಷಲ್ ಹೇಳ್ತೀನಿ ಸರ್. ಮದನಿ ಅಂತ ಒಬ್ರು ಇದ್ರು, ಮತ್ತೆ ಬೇರೆ ಎಲ್ಲ ಹೋಗುತ್ತೆ. ಅಲ್ಲ, ಟೆರರಿಸ್ಟ್ ಕೇಸಲ್ಲಿ ಬಂದಿದ್ದವರು, ಅವರಿಗೆ ಒಂದು ದಿನಕ್ಕೆ 40 ರಿಂದ 50 ಜನ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಅವನು ಒಂದು ಸೂಪರ್ಡೆಂಟ್ ತರ ಒಂದು ಚೇರ ಕೂರಿಸ್ತಾ ಇದ್ರು. ಬಂದವರು ಸುಮಾರು ಜನ ಕಾಲಿಗೆಲ್ಲ ನಮಸ್ಕಾರ ಮಾಡಿ ಅವರಿಗೆ ಅವ್ರ ತ ಮಾತಾಡೋದು. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 40 ರಿಂದ 50 ಜನ ಎಂಟ್ರಿ ಬಿಡಬೇಕು ಅಂತ ಯಾವ್ದಾರ ರೂಲ್ಸ್ ಇದೆ ಸರ್ ಜೈಲಲ್ಲಿ? ಗೊತ್ತಿಲ್ಲ. ಈಗ ನಾವು ಅದಕ್ಕೆ ಚೆಕ್ ಮಾಡಬೇಕು, ಇದು ಮಾಡ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಶೇಷ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.